ಹಾರ ಹಾಕ್ತಿವಿ, ಮೂಗು ಗತ್ತಿ ಹಾಕ್ತಿವಿ, ಒಂದು ಬಟ್ಟೆ ವಸ್ತು ನಿಮ್ಮ ಮೇಲೆ ಅಷ್ಟೇನೆ. ಅಣ್ಣ ಬೋಗದೆ ಹೆಂಗ್ ಹೋಗ್ಬೇಕು? ಸ್ಟ್ರೈಟಾ ಬೋಗದೆ ಬರ್ತೀರಾ ನೀವು? ಇಂಕಲ್ ಫ್ಲೇವರ್ ಇಲ್ಲಿ ಬರೋದು ಇಂಕಲ್ ತಾನೆ. ಬನ್ನಿ ಅತ್ತೆ. ನೀವೆಲ್ಲಿ ಅವರು? ನಾವು ಲಿಂದರ್ ಕೊಪ್ಪಳ. ಇಲ್ಲೇನ್ ಮಾಡಕ್ ಬಂದಿದ್ರಿ? ಸೆಂಟ್ರಿಂಗ್ ಕೆಲಸ ಮಾಡೋದು. ಮೇಸ್ತ್ರಿ ಮನೆ ಇಲ್ಲೇನೆ. ಏನ್ ಹೆಸರು ನಿಮ್ದು? ಜೀವನ. ನಾವು ಅಣ್ಣ ಬೆಂಗಳೂರವರು. ಹೌದಾ? ಎಲ್ಲಿ? ಬೆಂಗಳೂರಲ್ಲಿ. ನಮ್ಮ ತಂಗಿ ಮತ್ತೆ ಭಾವ ಇಲ್ಲಿ ಇರೋದು ಕನಕಪುರ. ತಲಗಟ್ಪುರ. ಇಲ್ಲಿ ಯಾವ್ದೋ ಗದ್ದಿಗೆಯಲ್ಲಿ ನಮ್ ಕಡೆಯವ್ರು ಯಾರೋ ಒಬ್ರು ತೀರೋಗಿದ್ರು, ಅದಕ್ಕೆ ಬಂದಿದ್ದೆ ನೋಡ್ಕೊಂಡು ಹೋಗೋದ ಅಂತ. ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಈಗ ನಿಮ್ದು ಅಣ್ಣ ಏಜ್ ಎಷ್ಟು? ನಮ್ದು ಏಜು 49. ನೀವು ಇನ್ಸೂರೆನ್ಸ್ ಎಲ್ಲ ಮಾಡಿಸಿದ್ದೀರಣ್ಣ? ಐತೆ ಅಣ್ಣ ಇನ್ಸೂರೆನ್ಸ್. ಯಾವ ಇನ್ಸೂರೆನ್ಸ್ ಮಾಡಿಸಿದ್ರೆ? ನಮ್ಮಲ್ಲಿ ನಾನು 7th ಬೇಕಾದ್ರೆ ಮಾಡಿಸಿರೋದು. ಯಾವ ಥರ? ಏನೋ ಒಂದು ವಿಷಯ ಇತ್ತು, ನಾವ್ ಅದಕ್ಕೆ ನಿಲ್ಸ್ತು. ನಾವು ನಿಮ್ಮ ಹೆಸರು? ಜೀವನ. ಈಗ ಒಳ್ಳೆ ಇನ್ಸೂರೆನ್ಸ್ಗಳು ಬಂದವಲ್ಲ, ಗೊತ್ತಲ್ವಾ? ಈಗೊಂದು ಬದಲ ನಮ್ಗೆ ಅಷ್ಟು ಓದಿಲ್ಲ ಏನಿಲ್ಲ ಅಣ್ಣ. ನಮ್ದು ಅಂಗಡಿ ಎಲ್ಲ ಇತ್ತು, ಐರನ್ ಅಂಗಡಿ ಇತ್ತು. ನಮ್ಮ ಮರಳು ಸೆಟ್ರು ನಾನು ಶ್ರೀರಾಮ್ಪುರದ ಅಂಗಡಿ ಎಲ್ಲ ಇತ್ತು. ಇವಾಗ ಕೂಲಿ ಕೆಲಸಕ್ಕೆ ಬರ್ತಾ ಇದ್ರಿ ಅಣ್ಣ. ಹಂಗಾರೆ ನೀವು ತುಂಬಾ ಕಷ್ಟ ಇದ್ದೀರಾನೆ ಈಗ. ಅಂದ್ರೆ ಭಾರಿ ಕಷ್ಟ. ನಾವ್ ಒಂದ್ ಕೆಲಸ ಹೇಳ್ತೀವಿ, ಮಾಡ್ತೀರಾ? ಹೇಳಿ ಅಣ್ಣ. ಗಾಡಿದ್ರೆ ಕೊಟ್ಬಿಟ್ಟು ಅಲ್ಲ, ಆ ಕೆಲಸ ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಒಂದು ಏನಂದ್ರೆ, ಈಗ ನಾವು ಸಾವಿತ್ತಲ್ಲ ಹೋಗಿದ್ವಲ್ಲ, ಅವ್ರ ಹೆಸರಲ್ಲಿ ಅಣ್ಣ 1 ಕೋಟಿ ಇನ್ಸೂರೆನ್ಸ್ ಏನಾಗೈತೆ ಅವ್ರಿಗೆ ಗೊತ್ತಿಲ್ಲದೆ ಸುಟ್ಟಾಕ್ಬಿಟ್ಟವ್ರೆ. ಅರ್ಥ ಆಗಿಲ್ಲ ಇನ್ಸೂರೆನ್ಸ್ ದಫನ್ ಮಾಡ್ಬಿಟ್ಟವ್ರೆ. ಈಗ ಅವ್ರ ಹೆಸರಲ್ಲಿ ಇನ್ಸೂರೆನ್ಸ್ ಇರ್ತದಲ್ಲ, ಸತ್ತೋದ್ಮೇಲೆ ಇನ್ಸೂರೆನ್ಸ್ ದುಡ್ಡು ಬರ್ತದಲ್ಲ, ಅದೇ ಮಾಮೂಲಿ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕು. ಹಂಗಲ್ಲ, ಅವ್ರು ಏನಂತವ್ರೆ ಅಂದ್ರೆ ಅಣ್ಣ, ಇನ್ಸೂರೆನ್ಸ್ ಕಂಪ್ನಿಯವರು ನಾವು ಡೆಡ್ ಇವರು ಗೊತ್ತಾಗ್ದೇನೆ ಸುಟ್ಟಾಕ್ಬಿಟ್ಟವ್ರೆ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ ಅದು, ಅವ್ರ ಹೆಸರಲ್ಲಿ ಇನ್ಸೂರೆನ್ಸ್ ಇರೋದು. ನಮಗೆ ಇನ್ಸೂರೆನ್ಸ್ ಕಂಪ್ನಿಯವರು ನಮ್ಗೆ ಗೊತ್ತಿರೋದ್ರಿಂದ ನಾವು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಹಿಂಗೆ ಏನಾರ ಆಯ್ತಾ ಅಂತ ನಾವು ಕೇಳ್ದೋ. ಅಯ್ಯೋ, ಅವ್ರ ಹೆಸರಲ್ಲಿ 1 ಕೋಟಿ ಇನ್ಸೂರೆನ್ಸ್ ಐತೆ ಕಣ್ರಿ ಅಂತ ಹೇಳ್ತವ್ರೆ. ಇವಾಗ ಬಾಡಿ ತೋರಿಸ್ಬೇಕು ಅಂತ ಹೇಳ್ತವ್ರೆ. ಬಾಡಿ ತೋರಿಸ್ಬೇಕು ಅಂತ ಹೇಳ್ತವ್ರಲ್ಲ, ಏನ್ ಮಾಡೋದು? ಅವ್ರನ್ನ ಬೇರೆ ಸುಟ್ಟಾಕ್ಬಿಟ್ಟವ್ರೆ. ಈಗ ಮಹೇಶ್ ಅಂತ ಸ್ವಲ್ಪ ನಿಂತರ್ನೆ ಅವ್ರೆ. ಅದಕ್ಕೆ ನಾವು ಸದ್ಯ ಸಕ್ಷ ನೋಡಿ ಅವ್ರ ತರ ಇರಲ್ಲ. ಈಗ ಒಂದ್ ಕೆಲಸ ಮಾಡ್ತೀರಾ ಅಣ್ಣ, ನೀವು ಸತ್ತೋಗಿರೋರ್ ತರ ಆಕ್ಟ್ ಮಾಡ್ತೀರಾ ಅಣ್ಣ. ಹಂಗಲ್ಲ ಅಣ್ಣ, ಏನಿಲ್ಲ, ಹೇಳದ್ ಕೇಳಿ, ಏನು ಮಾಡಂಗಿಲ್ಲ. ಅವ್ರು ಬರ್ತಾರೆ, ಬಂದಾಗ ಅದೇ ಇನ್ಸ್ಪೆಕ್ಷನ್ ಬರ್ತಾರೆ, ನೋಡ್ತಾರೆ. ನಿಮ್ಗೆ ಇವತ್ತಾಗಲೇ ನಮ್ಮ ಮುಗ ಕರ್ಕೋಬೇಕು ಅಂತ ಹೇಳ್ತೀನಿ. ಅರ್ಧ ಗಂಟೆ ಸ್ಟ್ರೈಟ್ ಹೋದ್ರೆ ರೈಟ್ ಹೊಡೆದು ದಟ್ಕಳಿ ಅಂತ ಇತ್ತಲ್ಲ ಅಣ್ಣ. ಇಲ್ಲ ಅಣ್ಣ, ಬೇಡ ಅಣ್ಣ, ನಿಂಗೆ ದಮ್ಮ ಹೇಳ್ತೀನಿ ಅಣ್ಣ. ದಮ್ಮ ಹೇಳ್ತೀನಿ ಅಣ್ಣ. ಸೇಮ್ ಹಂಗೆ ಅವ್ರೆ ಅವರು. ದಮ್ಮ ಹೇಳ್ತೀನಿ ಅಣ್ಣ. ಹಂಗಲ್ಲ, ಬಿಟ್ಬಿಡಿ ಒಂದು ನಿಮಿಷ. ಏನು ಮಾಡ್ತಾ ಇಲ್ವಲ್ಲ, ಏನು ಮಾಡ್ತಾನೆ ಇಲ್ಲ. ಕೇಳ್ಕೊಂಡಿದ್ದಷ್ಟೇ ಅಣ್ಣ ನಿಮ್ನ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬಿಡಿ ಅಣ್ಣ, ಒಂದ್ ನಿಮಿಷ ನಮಗೂ ಸಹಾಯ ಮಾಡಿ. ಈಗ ಅಲ್ಲ, 5 ನಿಮಿಷ ಈಗ 1 ನಿಮಿಷ. ಈಗ 1 ನಿಮಿಷ 1 ಕೋಟಿ ದುಡ್ಡು ಸಿಗುತ್ತೆ ಅಣ್ಣ ಇನ್ಶೂರೆನ್ಸು. ಅಲ್ಲ, ಈಗ ನೀವು ಬಂದು ಜಸ್ಟ್ ಏನಿಲ್ಲ ಆಕ್ಟ್ ಮಾಡ್ಬೇಕಷ್ಟೇನೆ. ನೀವು ಅಲ್ಲ ಆಕ್ಟ್ ಮಾಡಕ್ಕೆ ಆಕ್ಟ್ ಮಾಡ್ಬೋದಲ್ಲ.
ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಅಣ್ಣ ಹಂಗಲ್ಲ ಅಣ್ಣ. ಅಲ್ಲ ಬಂದು ಬರೀ ಏನಿಲ್ಲ ನೀವು ಮಲ್ಕೊಳ್ಳೋದು, ನಿಮ್ಮ ಏನೋ ಹೂನಾರ ಹಾಕ್ತೀವಿ, ನಾವು ಡೆಡ್ ಬಾಡಿ ತರ ಹೂನಾರ ಹಾಕ್ತೀವಿ. ಅಲ್ಲ ಏನಿಲ್ಲ ಯೋಚನೆ ಮಾಡಿ ನಿಮಿಷ ನಾವೇ ನಿಮ್ ಕಾಲ ಇಡ್ತೀವಿ, ಅಷ್ಟು ದುಡ್ಡು ಬರುತ್ತೆ. ಅಳ್ಬೇಡಿ, ಒಂದ್ ನಿಮಿಷ ಹೇಳೋ ನಿಮಿಷ ಅಳ್ಬೇಡಿ. ಸಮಾಧಾನ ಆಯ್ತಾಯ್ತು ನಿಲ್ಲಿಸ್ತೀನಿ. ಎಲ್ಲ ಯೋಚನೆ ಮಾಡಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಈಗ ಇಷ್ಟು ಕಷ್ಟ ಅಂತ ಇದ್ರಲ್ಲ, ನೀವು ಆಕ್ಟ್ ಮಾಡಿದ್ರೆ ದುಡ್ಡು ಬರುತ್ತಲ್ಲ ಆಕ್ಟ್ ಮಾಡಿದ್ರೆ. ಅಲ್ಲಲ್ಲ ಈಗ ನಿಮ್ಗೆ ಎಷ್ಟು ದುಡ್ಡು ಬೇಕು? 1 ಕೋಟಿ ಇನ್ಸೂರೆನ್ಸ್ ದುಡ್ಡು ಬರುತ್ತೆ. ಹೇಳದ್ನ ಒಂದ್ ಸ್ವಲ್ಪ ಅರ್ಥ ಮಾಡಿ. ಆಯ್ತು ನಿಲ್ಲಿಸ್ತೀನಿ ನಾನು, ಕರ್ಕೊಂಡು ಹೋಗಲ್ಲ ಈಗ. ಆಯ್ತು ನೀವು ಇಷ್ಟೊಂದು ಹೇಳ್ತಾ ಇದೀರಲ್ಲ. ಬೇಡ ಬಿಡಿ, ಆಯ್ತು. ಆಯ್ತು ಸಮಾಧಾನ ಆಯ್ತು. ಮಹೇಶ್ ಅಣ್ಣ ಒಂದ್ ನಿಮಿಷ ಮಹೇಶ್ ಅಣ್ಣ ಜೀವನ ಅಣ್ಣ ಅಲ್ವಾ ಅವ್ರ ಮಹೇಶ್ ಅಣ್ಣ. ಆಯ್ತು ಸರಿ ಆಯ್ತು, ಹೇಳ್ಬೇಡಿ ಸಮಾಧಾನ ಬೇಡಿ ಸುಮ್ಮನೆ ಆಯ್ತು. ಈಗ ಆಯ್ತು ನಿಮಿಷ. ಈಗ ಪೂರ್ತಿಯಾಗಿ ಕೇಳಿ ಅಣ್ಣ. ಈಗ ನಿಮ್ಗೆ ಈಗ ನೀವು ಆಕ್ಟ್ ಮಾಡೋಣ ಡೆಡ್ ಬಾಡಿ ತರ ಏನಿಲ್ಲ. ಇಲ್ಲಿ ಮಲ್ಕೊಂಡ್ರೆ ನೀವು ಒಂದ್ ಹಾರ ಹಾಕ್ತಿವಿ, 3 ಗತ್ತಿ ಹಾಕ್ತಿವಿ, ಒಂದು ಬಟ್ಟೆ ವಸ್ತು ನಿಮ್ಮ ಮೇಲೆ ಅಷ್ಟೇನೆ. ಅವ್ರು ಇನ್ಸೂರೆನ್ಸ್ ಕಂಪ್ನಿಯವ್ರು ಬರ್ತಾರೆ, ಬಂದಾಗ ಅವ್ರು ಚೆಕ್ ಮಾಡ್ತಾರೆ ಏನಿಲ್ಲ ಅಂತ. ಏನಿಲ್ಲ ಸುಮ್ಮನೆ ಅಣ್ಣ. ನೀವು ಈ ಕೆಲ್ಸಕ್ಕೆ ಒಪ್ಕೊಂಡ್ರೆ ಅಣ್ಣ ನಿಮ್ಗೂ ಸ್ವಲ್ಪ ಒಂದ್ ನಿಮಿಷ ಡೋರ್ ಓಪನ್ ಆಗಲ್ಲ, ಒಂದ್ ನಿಮಿಷ ರೀ. ಒಪ್ಕೊಳ್ಳಲ್ವ ನಿಮ್ಗೆ? ಕರ್ಕೊಂಡು ಹೋಗ್ತೀವಿ ಗದ್ಗೆಗೆ. ಒಂದ್ ನಿಮಿಷ ನೀವು ಕಾಲಿಡಿ, ಒಂದ್ ನಿಮಿಷ ಕಾಲಿಡಿ. ಎಷ್ಟು ದುಡ್ಡು ಬೇಕು? ಆಯ್ತು ಒಂದ್ ನಿಮಿಷ ಕೂತ್ಕೊಳ್ಳಿ. ಆರಾಮ ಕೂತ್ಕೊಳ್ಳಿ, ಆರಾಮ ಕೂತ್ಕೊಳ್ಳಿ. ಡೆಡ್ ಬಾಡಿ ಏನು ಇಲ್ಲ ಅಷ್ಟೇನೆ. ನೀವು ಮಲ್ಕೊಂಡ್ರೆ ಅವರು ಬಂದು ಚೆಕ್ ಮಾಡ್ಕೊಂಡು ಶನಿದವರ ಹಣೆಗೂ ನನ್ಗೆ ಆಸೆ ಇಲ್ಲ, ನಾ ಬ್ಯಾಡ ಅಣ್ಣ. ಶನಿದವರ ಹಣೆಗೂ ನನ್ಗೆ ಆಸೆ ಇಲ್ಲ, ನಾ ಬ್ಯಾಡ ಅಣ್ಣ. 5 ಲಕ್ಷ ಕೊಡ್ತೀವಿ. 5 ಲಕ್ಷ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. 5 ಲಕ್ಷ ಕಾಲಿಡ್ಕೊಬೇಡಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋದ? ಆಯ್ತು ಆರಾಮ ಕೂತ್ಕೊಳ್ಳಿ. ಇಲ್ಲೇ ಬಿಟ್ಬಿಡಣ. ಬಿಟ್ಬಿಡಲ್ಲ ಗದ್ಗೆಗೆ ಹೋಗಿದ್ ಬಂದ್ಬಿಡೋದ? ನನ್ ಮಗು ನೋಡ್ಬೇಕು ನಿಜವಲ್ಲ. ನನ್ ತಮ್ಮ ಎತ್ತೀನಿ ಬ್ಯಾಡ ಅಣ್ಣ. ಡೋರ್ ಓಪನ್ ಮಾಡಿ ಕೊಟ್ಬಿಡಿ ಅಣ್ಣ. ಬ್ಯಾಡ ಅಣ್ಣ. ಬೇಡ ಬೇಡ ಅಣ್ಣ. ಅಣ್ಣ ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ತಪ್ಪಾಯ್ತು, ನನ್ನ ಕಾಲೇಜಿನ ತಪ್ಪಾಯ್ತು. ಹೆಂಗ್ ಮಲ್ಕ
ಅಣ್ಣ ಅಳ್ಬೇಡ, ಒಂದ್ ನಿಮಿಷ ಕೇಳ, ಒಂದ್ ನಿಮಿಷ. ಅಣ್ಣ ನನ್ ಮಗು ನೋಡ್ಬೇಕಣ್ಣ. ಆಯ್ತು ಒಂದ್ಸಲಿ ಕೈ ಮುಗಿರಿ. ಏನಕ್ಕೆ ಅಂತಂದ್ರೆ ಕಾಮಿಡಿ ಪ್ರಾಬ್ಲಮ್ ಇದು. ಸುಮ್ನೆ ಆಂಗಲ್ ಮಾಡ್ತಾ ಇರೋದು. ನಿಜ ಕಾಣ ಕೂತ್ಕೊಳ್ಳ. ಕಾಮಿಡಿ ಮಾಡ್ತಾ ಇರೋದು. ಅಲ್ಲಿ ಕ್ಯಾಮ್ರಾ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಪ್ರ್ಯಾಂಕ್ ಮಾಡ್ತಾರ ಅದನ್ನ. ನೀವೇನ್ ಮಾಡ್ತೀರಾ, ರೋಡಲ್ಲಿ ನಿಂತಿರ್ತೀರಾ, ಎಲ್ಲಾರು ಡಾಪ್ ಕೊಡ್ತೀನಿ ಅಂತ ತಕ್ಷಣ ಬಂದು ಹತ್ಕೊಬಿಡ್ತೀರಾ. ಅವ್ರು ಈ ತರ ನಿಮ್ಗೆ ತೊಂದರೆಗಳು ಕೊಡ್ತಾರೆ, ಅದನ್ನ ಮಾಡಿ ಇದನ್ನ ಮಾಡಿ ಅಂತ. ಅದಕ್ಕೆ ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರ. ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನೋಡಿ ಅಣ್ಣ, ನಾವು ಮಾಡಿರೋ ವಿಡಿಯೋಗಳನ್ನ ನೋಡಿಲಿ ಆರಾಮಾಗಿ ಗೊತ್ತಾಯ್ತಾ, ನಾವೇ ಕೂತಿರೋದು ಗೊತ್ತಾಯ್ತಾ. ಗೊತ್ತಾಯ್ತು ಯಾರಲ್ಲಿ ಇಲ್ಲಿ ಬೇರೆ ಯಾರೊಬ್ರಿಗೆ ಹಿಂಗೆ ಬೇರೆಯವ್ರಿಗೆ ಓದೋರ ಮಾಡಿದ್ರು. ನಾವು ಕಾಮಿಡಿ ಮಾಡ್ತಾರೆ. ಏನೋ ಮಾಡಕ್ ಹೋದ್ವಿ, ಹತ್ತೇ ಬಿಟ್ರಲ್ಲ, ನೀವು ಆಕ್ಟ್ ಮಾಡ್ತೀರ ಅಂತಿದ್ರೆ. ನಿಜವಲ್ಲ ಆ ಥರ ಅಭ್ಯಾಸ ಇಲ್ಲ ಅಣ್ಣ. ತಲೆ ಕೆಡ್ಸ್ಕೊಬಿಡಿ, ಜಸ್ಟ್ ಕಾಮಿಡಿ ಮಾಡ್ತಾ ಇರೋದಷ್ಟೇ. ಏನು ಅಂದ್ರೆ ನೀವು ಹತ್ಕೊಬಿಡ್ತೀರಾ. ಈಗ ಯಾರು ನಾವು ಗೊತ್ತಾ ನಿಮ್ಗೆ, ಗೊತ್ತು ಗುರಿ ಇಲ್ಲ, ಬಂದ್ ಹತ್ಕೊಬಿಡ್ತೀರಾ. ನಿಮ್ಗೆ ಈ ತರ ಜೀವನ ನಾವು ಇಂಕಲ್ ಅವರೇ ಬಿಟ್ಕೊಡ್ತೀವಿ. ನಾವು ಇಂಕಲ್ ಅವರೇನೆ ಬಿಟ್ಕೊಡ್ತೀವಿ ಬಿಡಿ. ಇವಾಗ ಆಯ್ತಲ್ವಾ, ಇನ್ನು ಯಾರ ಹತ್ರನೂ ಹತ್ತಲ್ಲ ಅಣ್ಣ, ಕಾರ್ ಕೇಳಲ್ಲ. ನೀವು ಕೇಳಿದ್ ಕೇಳ, ನಾನು ಬಿಟ್ಟು ಇನ್ಕಲ್ಗೆ ಹೋಯ್ತಿರಲ್ಲ ಅಂದ್ಬಿಟ್ಟು ಕೇಳಿಲ್ಲ ಅಷ್ಟೇ. ಎಲ್ಲ ಬಸ್ಸಲ್ಲಿ ಹತ್ಕೊಂಡು ಸಿಟಿಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಯ್ತಿದ್ದೆ ಅಣ್ಣ. ಅದೇನೆ ನಿಮ್ safety ಲಿ ನೀವು ಇರಿ. ಆಯ್ತಾ, ಅಲ್ಲಿ ಹೇಳಿ ನಿಮ್ ಸೇಫ್ಟಿ ನೀವು ಇರಿ. ಯಾರು ಗೊತ್ತಿಲ್ಲದೆ ಇರೋ ಕಾರ್ನ ಹತ್ಬೇಡಿ ಅಂತ ಹೇಳಿ. ನಿಮ್ ಸೇಫ್ಟಿಲಿ ನೀವು ಇರಿ, ಯಾರಿಗ್ ಗೊತ್ತಿದ್ರ ಕಾರಣ ಹತ್ಬೇಡಿ. ಎಲ್ಲರಿಗೂ ಒಳ್ಳೇದಾಗಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮಿಂದ ತಪ್ಪಾಯ್ತು ಅಣ್ಣ, ಬೇಜಾರ್ ತಪ್ಪಾಯ್ತು. ನೋಡಿ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೋದಾ? ಮಾಡಿ ಅಣ್ಣ, ಪಬ್ಲಿಕ್ ಮಾಡಿ ಅದನ್ನ